ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣೆ, ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 9ನೇ ತಾರೀಕು ಮಂಗಳವಾರ, ನವಮಿ ತಿಥಿ ಹಾಗೂ ಇಂದು ಉತ್ತರ ಭಾದ್ರಪದ ನಕ್ಷತ್ರ. ಮೇಷರಾಶಿಯವರಿಗೆ ಇಂದು ಮಧ್ಯಾಹ್ನದ ತನಕ ಎಲ್ಲವೂ ನಿಮ್ಮ ಪರವಾಗಿ ಆಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಏನೋ ಒಂದು ವೈಮನಸ್ಯ ಅಥವಾ ತೊಂದರೆ ಪ್ರಾಪ್ತಿಯಾಗಿ ಮಿತ್ರರಿಂದ ಸ್ವಲ್ಪ ತೊಂದರೆಗಳು ಆಗಬಹುದು. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಧ್ಯಾಹ್ನದ ನಂತರ ಮಿತ್ರರೊಡನೆ ಬಹಳ ಸರಸ ಸಲ್ಲಾಪ, ಇಷ್ಟಾರ್ಥ ಸಿದ್ಧಿ, ಧನಾಗಮ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಅದೃಷ್ಟದ ಪರೀಕ್ಷೆ ನಡೀತಾ ಇರುತ್ತೆ. ಆದರೆ ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಕ್ಲೇಶ ಇದ್ದೇ ಇರುತ್ತೆ. ಆದರೆ ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇರುತ್ತೆ, ಎಲ್ಲರ ಸಹಕಾರ ಇರುತ್ತೆ. ಮಧ್ಯಾಹ್ನವಾದ ನಂತರ ಕ್ಲೇಶ, ಹೀಗಾಗಿ ಮುಖ್ಯ ನಿರ್ಧಾರಗಳು ಮಧ್ಯಾಹ್ನವಾದ ನಂತರ ಬೇಡ. ಕನ್ಯಾ ರಾಶಿಯವರಿಗೆ ದಿನ ಇಡೀ ಒಳ್ಳೆಯದೇ. ಮಧ್ಯಾಹ್ನವೂ ನಂತರವೂ ನಿಮಗೆ ಎಲ್ಲವೂ ಒಳ್ಳೆಯದೇ ಪ್ರಾಪ್ತಿಯಾಗತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ಅತಿ ಹೆಚ್ಚಿನ ಅಕ್ಕರೆಯನ್ನು ನೋಡಬಹುದಾದಂತಹ ದಿವಸ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಯೋಚನೆಗಳು ಮತ್ತು ನಾನಾ ರೀತಿಯ ತೊಂದರೆಗಳು ನೀವು ನೋಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಶತ್ರುನಾಶ, ಶತ್ರುಧ್ವಂಸ, ಜಯ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಆಸ್ತಿಪಾಸ್ತಿ, ಸಂಸಾರದ ತಾಪತ್ರಯಗಳು ಇವೆಲ್ಲದರಿಂದ ಮನಸ್ಸಿಗೆ ಕ್ಲೇಶ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳ ಬಗ್ಗೆ, ಹೂಡಿಕೆಗಳ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗಿ ಬರಬಹುದು. ಮತ್ತು ಮಕ್ಕಳಿರುವಂತಹ ಪೋಷಕರಿಗೆ ಮಧ್ಯಾಹ್ನವಾದ ನಂತರ ಮಕ್ಕಳ ತೊಂದರೆಗಳ ಬಗ್ಗೆ ಗಮನವನ್ನು ಕೊಡಬೇಕಾಗಿ ಬರಬಹುದು. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಪರಾಕ್ರಮ ಹೆಚ್ಚಾಗಿದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗುತ್ತೆ. ಮುಖ್ಯವಾದಂತಹ ಆಸ್ತಿಪಾಸ್ತಿ, ಮನೆ ಮತ್ತು ನಿಮ್ಮ ಕುಟುಂಬದ ವ್ಯವಹಾರಗಳು, ಇಂತಹ ವಿಚಾರಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಟೆನ್ಷನ್ ಆಗೋದಿದೆ ಮಧ್ಯಾಹ್ನವಾದ ನಂತರ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಮನೆಯವರ ಬಗ್ಗೆ ಗಮನವನ್ನು ಕೊಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಬಂಧು ಬಾಂಧವರೆಲ್ಲರೂ ಒಟ್ಟಿಗೆ ಒಮ್ಮೆಲೆ ಸೇರಿ ಅಥವಾ ಫೋನ್ನಲ್ಲಿ ಮಾತನಾಡಿ ಇತ್ಯಾದಿಯಾಗಿ ನಿಮಗೆ ಪರಾಕ್ರಮ ಹೆಚ್ಚಾಗತ್ತೆ, ಆತ್ಮವಿಶ್ವಾಸ ಚೆನ್ನಾಗಿದೆ ಮತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಅನೇಕ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇರ್ತೀರಿ, ಮುಂದೇನು ಹೇಗೆ ಅಂತೆಲ್ಲ. ಮಧ್ಯಾಹ್ನವಾದ ನಂತರ ನಿಮ್ಮ ಕುಟುಂಬದವರ ಸಹಕಾರ ಪ್ರಾಪ್ತಿಯಾಗಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನ ಸಂಸಾರದಲ್ಲಿ ಕಾಣಬಹುದು. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಇನ್ನೂ ಸ್ವಲ್ಪ ತೊಂದರೆ ಇದ್ದಿರಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲಾ ತೊಂದರೆಗಳು ಮಾಯವಾಗಿ ಮಾರ್ಗದರ್ಶನ ಪ್ರಾಪ್ತಿಯಾಗಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೋಡುವಂತಹ ದಿವಸ ಇದಾಗಿರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಯಾವ ಪಾಪವೂ ನಮಗೆ ತಟ್ಟೋದಿಲ್ಲ. ಹಾಗೂ ಮುಂದೆ ಬರುವಂತಹ ದೊಡ್ಡ ದೊಡ್ಡ ಕಷ್ಟಗಳಿಂದ ಒಮ್ಮೆಲೆ ನಾವು ಪರಿಹಾರವನ್ನ ಪಡೆದುಕೊಳ್ಳಬಹುದು. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.